ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೋತಾ ಇವತ್ತಿನ ಪರಿ ಉತ್ಸವ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೀಟ್ರೂಟ್ ಜ್ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ 2 ಡೇಸಿಂದ ಹುಷಾರಿರಲಿಲ್ಲ, ಬ್ಲಡ್ ಸ್ವಲ್ಪ ಕಡಿಮೆ ಆಗಿದೆ ಅಂದರು. ಹಾಗಾಗಿ ಬೀಟ್ರೂಟ್ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆ, ಉಪ್ಪು, ನಿಂಬೆ ಹುಳಿ ಹಾಕಿ ಕೊಟ್ಟೆ. ನೋಡಿ ಕುಡಿಯೋಕ್ಕೆ ಯಾವ ಥರ ಮಾಡ್ತಾಳೆ ಅಂತೇಳಿ. ಹಾಗೆ ಅವಳಿಗೆ ಜ್ಯೂಸ್ ಕೊಟ್ಟು ಇವಾಗ ಟಿಫಿನ್ ಬಂದುಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ಅದಕ್ಕೆ ಪುಡಿ ಮಾಡ್ಕೋಬೇಕಾಗಿತ್ತು. ಮಸಾಲೆ ಪುಡಿನ ಧನಿಯಾ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡು ಹುರ್ಕೊಂಡು ಪೌಡ್ರ್ ಮಾಡಿಕೊಂಡೆ. ಈ ಸೈಡ್ ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ಪೈಸಸ್ ಹಾಕಿ ಇದು ಮಾಡಿಕೊಂಡೆ, ಸಿಡಿಸ್ಕೊಂಡೆ. ನಂತರ ಇದಕ್ಕೆ ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೇಂಜ್ ಇರುತ್ತೆ. ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿರೋದು ಸ್ಕಿಪ್ ಆಗಿದೆ. ಇಲ್ಲಿ ಸೈಡಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದು ಮಸಾಲೆ ಪೌಡ್ರು, ಅರಿಶಿನ ಪುಡಿ, ಖಾರದ ಪುಡಿ, ಟೇಸ್ಟ್ ಬರಲಿ ಅಂತ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಬೇಕು. ನಂತರ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಸ್ವಲ್ಪ ನಿಂಬೆ ಹುಳಿ ಹಾಕ್ತಾಯಿದ್ದೀನಿ. ಕುದಿ ಬರಲಿ ಅಂತೇಳಿ ಅಷ್ಟೊತ್ತಿಗೆ ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಇದ್ವು, ಹಾಗೆ ಪಾತ್ರೆ ತೊಳ್ಕೊಂಡೆ. ನೋಡಿ ಕುದಿ ಬರ್ತಾ ಇದೆ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸ್ತೀನಿ. ನೋಡಿ ಟೊಮೊಟೊ ಬಾತ್ ರೆಡಿಯಾಗಿದೆ. ನಂತರ ಫ್ರೆಶ್ ಅಪ್ ಎಲ್ಲ ಆಗಿ ಇವತ್ತಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ಒಂದು ಸಿಂಪಲ್ ಆಗಿರೋ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನಂತರ ಸಿಟಿಗೆ ಹೋಗಬೇಕಾಗಿತ್ತು. ನಾಳೆ ನನ್ನ ಮಗಳದ್ದು ಇಂಜಿನಿಯರಿಂಗ್ ಅಡ್ಮಿಷನ್ ಇತ್ತು. ಹಾಗಾಗಿ ಸರ್ಟಿಫಿಕೇಟ್ಗಳೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಎಲ್ಲ ಜೋಡಿಸ್ಕೊಂಡು ನಾನು ನನ್ನ ಮಗಳು ಸಿಟಿಗೆ ಹೊರಟ್ವಿ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಹಾಗೆ ಪಾಸ್ಪೋರ್ಟ್ ಫೋಟೋ ಬೇಕಿತ್ತು. ಹಾಗಾಗಿ ಸ್ಟುಡಿಯೋಗೆ ಹೋಗಿದ್ವಿ. ಇವಳು ನನ್ನ ಮಗಳು ಪರಿಣಿತಾ ಅಂತೇಳಿ. ಇದು ಸಿಟಿಗೆ ಹೊರಟು ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಸ್ಟುಡಿಯೋಗೆ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಮಧ್ಯಾಹ್ನ ಆಗಿತ್ತು. ಮನೆಗೆ ಬಂದ್ವಿ. ಫುಲ್ ಹಶ್ವಾಗಿತ್ತು. ಹಂಗಾಗಿ ಸ್ವಲ್ಪ ಮೊಸರನ್ನ ಮಾಡ್ಕೊಳ್ಳೋಣ ಅಂಥೇಳಿ ಸಿಂಪಲಾಗಿ ಹಾಗೆ ಒಗ್ಗರಣೆ ಹಾಕ್ಕೊಂಡೆ. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅನ್ನಕ್ಕೆ ಸ್ವಲ್ಪ ಹಾಲು, ಮೊಸರು, ಉಪ್ಪು, ಈ ಒಗ್ಗರಣೆ ಮಾಡಿರೋದನ್ನು ಹಾಕಿ ದಾಳಿಂಬೆ ಹಣ್ಣು ಹಾಕ್ಕೊಂಡೆ. ನಂತರ ಮೊಸರನ್ನೆಲ್ಲ ಊಟ ಮಾಡಿದ್ವಿ. ಬರೋವಾಗ ಹನಿ ಕೇಕ್ ತೊಗೊಂಬಂದಿದ್ವಿ 3 ಜನಕ್ಕೂ. ನನಗಿಷ್ಟ ಅಂತೇಳಿ ಕೋಲ್ಡ್ ಕೇಕು, ನನ್ನ ಮಕ್ಕಳಿಗೆ ಹನಿ ಕೇಕ್ ತೊಗೊಂಬಂದು ಇವತ್ತಿನ ಡೇನ ಎಂಜಾಯ್ ಮಾಡಿದ್ವಿ. ಮತ್ತು ಲಾಗ್ನ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದುಬಿಟ್ಟು 5:45 ಆಗಿದೆ. ನೋಡಿ ಇನ್ನು ಯಾವ ಥರ ಕತ್ಲೆ ಇದೆ ಅಂತೇಳಿ. ನಂತರ ಮನೆಯೆಲ್ಲ ಕ್ಲೀನ್ ಮಾಡಿ, ಕಸ ಗುಡಿಸಿ, ನೆಲ ಒರೆಸಿ, ಬಾಗಿಲು ತೊಳೆದು, ಹಾಗೆ ಪುಟ್ಟದಾದ ಒಂದು ರಂಗೋಲಿ ಹಾಕ್ಕೊಂಡೆ. ಇವತ್ತು ನನ್ನ ಮಗಳು ಕಾಲೇಜ್ ಅಡ್ಮಿಷನ್ ಆಗಿರೋದ್ರಿಂದ ಬೇಗ ಎದ್ದಿದ್ದೆ. ಹಾಗೆ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡಿ ಇವತ್ತಿನ ಪೂಜೆ ಈ ಥರ ಇದೆ. ಹಾಗೆ ಟಿಫನ್ ಬಂದುಬಿಟ್ಟು ಶಾವಿಗೆ ಬಾತ್ ಮಾಡಿದ್ದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗಳು ಕಾಲೇಜಿಗೆ ರೆಡಿ ಆದ್ವಿ. ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ. ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ. ಇದೇ ನನ್ನ ಔಟ್ಫಿಟ್. ನಂತರ ಕಾಲೇಜ್ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಆಗಿತ್ತು. ಸಿಟಿ ಬರೋ ಅಷ್ಟೊತ್ತಿಗೆ ಹಶ್ವಾಗಿತ್ತು. ಹಾಗೆ ಹೋಟೆಲಿಗೆ ಹೋಗಿ ನಾನು ನನ್ನ ಮಗಳು ನೂಡಲ್ಸು, ಬಾಸುಂದಿ ಎಲ್ಲ ತಿಂದ್ಕೊಂಡು ಬಂದ್ವಿ. ಸ್ಯಾಟರ್ಡೆ ಕಾಲೇಜಲ್ಲಿ ವೆಲ್ಕಮ್ ಫಂಕ್ಷನ್ ಇರೋದ್ರಿಂದ ಡ್ರೆಸ್ಗಳು ತೊಗೋಬೇಕಾಗಿತ್ತು. ಹಾಗೆ ಒಂದು 2-3 ಜೊತೆ ಡ್ರೆಸ್ ತೊಗೊಂಡು ಹೊರಗಡೆ ಬಂದ್ವಿ. ಅದೇ ಟೈಮಲ್ಲಿ ಮೈಸೂರಲ್ಲಿ ಆನೆಗಳ ವಾಕ್ ಹೋಗ್ತಾಯಿತ್ತು. ನೋಡಿ ಇವನು ಫಸ್ಟ್ ಹೋಗ್ತಿದ್ದಾನಲ್ಲ, ಇವನೇ ಅಭಿಮನ್ಯು, ಜಂಬೂ ಸವಾರಿ ಹೋರೋದು. ನಂತರ ಒಂದರಿಂದ ಒಂದು ಯಾವ ಥರ ಎಷ್ಟು ಚೆಂದ, ನೋಡೋಕ್ಕೆ ಒಂಥರ ಚೆಂದ, ಕಣ್ಣು ತುಂಬಿಕೊಂಡು ಮನಸಾರೆ ಖುಷಿ ಪಡಬೇಕು. ಈ ಆನೆಗಳು ನೋಡೋದೇ ಅಷ್ಟು ಚೆಂದ ಅನಿಸುತ್ತೆ. ಮೈಸೂರು ಅಂದ್ರೇ ದಸರಾ ಅಂದ್ರೇ ಮೈಸೂರು ಅಲ್ವಾ. ಸಂಜೆ ಟೈಮಲ್ಲಿ ಇನ್ನು ಲೈಟಿಂಗ್ಸ್ ಎಲ್ಲ ನೋಡಬೇಕು, ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಯಾವ ಥರ ಒಂದರಿಂದ ಒಂದು ಹೋಗ್ತಿದ್ದಾವೆ ಅಂತೇಳಿ. ಅಲ್ಲೆಲ್ಲ ಜನ ಎಷ್ಟು ಖುಷಿಪಟ್ಟು ನೋಡ್ತಾ ಇದ್ರು ಅಂದರೆ, ಇಲ್ಲಿ ಬರ್ತಾ ಇದ್ದಾನಲ್ಲ ಇವನೇ ಭೀಮ. ಜನ ಎಲ್ಲ ಭೀಮ ಅಂತೇಳಿ ಕಿರ್ಚಾಡಿ ಅಷ್ಟು ಖುಷಿ ಪಡ್ತಾ ಇದ್ರು. ಅಷ್ಟೊಂದು ಇಷ್ಟ ಅಂತೆ ಭೀಮ ಅಂದರೆ ಈ ಜನಗಳಿಗೆ. ನೋಡಿ ಈ ಥರ ಆನೆಗಳ ಸವಾರಿ ಹೊರಟವು. ನಂತರ ಕುದುರೆಗಳ ಸವಾರಿ ಬಂತು. ಈ ದಸರಾ ಟೈಮಲ್ಲಿ ಬೆಳಗ್ಗೆ ಸಂಜೆ ಈ ಆನೆಗಳನ್ನೆಲ್ಲ ವಾಕ್ ಮಾಡಿಸ್ತಾರಂತೆ. ಯಾಕೆಂದರೆ ಅವತ್ತು ಜಂಬೂ ಸವಾರಿ ದಿನ ಇವಕ್ಕೆ ಯಾವುದೇ ರೀತಿ ಏನು ಇದಾಗಬಾರ್ದು ಅವತ್ತು ಅಂಥೇಳಿ ಈಗ ಪ್ರತಿದಿನ ಈ ಥರ ಅವಕ್ಕೂ ಎಕ್ಸಸೈಸ್ ಆಗುತ್ತೆ ಅಂಥೇಳಿ ಈ ಥರ ಮಾಡಿಸ್ತಾರೆ. ನೋಡಿ ಈಗ ಕುದುರೆ ಸವಾರಿ ಬಂತು. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಂಜೆ ಸ್ನ್ಯಾಕ್ಸಿಗೋಸ್ಕರ ಕಾರ್ನಿತ್ತು ಮನೆಯಲ್ಲಿ, ಹಂಗಾಗಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂದ್ಕೊಂಡು ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಪೆರಿ ಪೆರಿ ಮಸಾಲ ಹಾಕಿದೆ. ನಂತರ ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಫ್ರೈ ಆದಮೇಲೆ ಕಾರ್ನೆಲ್ಲ ಹಾಕಿದೆ. ಕಾರ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಪೆರಿ ಪೆರಿ ಮಸಾಲ ಹಾಕೋದ್ರಿಂದ ಸಖತ್ತು ಟೇಸ್ಟ್ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ. ಇದೆಲ್ಲ ಆದಮೇಲೆ ಸಂಜೆ ಊಟಕ್ಕೋಸ್ಕರ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಸೈಡು ಸಪ್ಪೆತಾಗಿ ಅಂತೇಳಿ ಮಾಡ್ತೀವಿ. ಬೇಳೆ ಎಲ್ಲ ಕೂಗಿಸ್ಕೊಂಡು ದಟ್ಸ್ಕೊಂಡೆ. ಹಾಗೆ ಅದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಆಯಿತು. ಈಗ ಸಾಂಬಾರು ರೆಡಿ ಆಯಿತು. ಇವತ್ತಿನ ಊಟಕ್ಕೆ ಅನ್ನ ಸಾಂಬಾರು ರೆಡಿ ಆಯಿತು. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.